A very good morning, my dear students. Welcome to my next class. Myself, Tabassum Hulikatti, Department of Commerce. Today, I am going to explain one more topics which comes in investment management. Okay. So, in previous class, we get to know what is the meaning of investment, what is the definition in the form of financial, in the form of economic, in the form of business theory. We know already. Okay. So again we get to know what are the features and objectives which comes in investment. So my dear students, generally I discussed various alternative ways ಅಂದರೆ ಏನು, ನೀವು ನಿಮ್ಮ ಕಡೆ ಅಮೌಂಟ್ ಐತಿ, ಆ ಅಮೌಂಟ್ ನೀವು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಬಹುದು. So my dear students, in today's class we are going to get to know what are the types of investment or various investment avenues or investment alternatives comes. Okay, so ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನು ನೋಡೋಣ, types of investment. The types of investment also called as various investment avenues, ಇನ್ವೆಸ್ಟ್ಮೆಂಟ್ ಅಲ್ಟರ್ನೇಟಿವ್ಸ್ ಅಂದರೆ ಏನು, ಬೇರೆ ಬೇರೆ ಹಾದಿ ಅಂದರೆ ನಾವು ನಮ್ದು ಹಣ ಹೂಡಿಕೆ ಮತ್ತು ನಮ್ದು ಹಣ ಹಾಕುವುದು, ನಾವು ಎಲ್ಲಿ ಹಾಕಬಹುದು ಅಂದರೆ ನಮ್ಮ ಅಮೌಂಟ್ ನಾವು ಎಲ್ಲಿ ಇನ್ವೆಸ್ಟ್ ಮಾಡಬಹುದು, ದ್ಯಾಟ್ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಗೆಟ್ ಟು ನೋ ಇನ್ ದಿಸ್ class. Okay, so my dear students, already you know the meaning of investment is nothing but what, hana hodike or hana hakuvudu. So in previous class already I have given some examples which comes in investment. For example, monthly you are earning 20,000 rupees. In that 20,000, 15,000 your monthly expenses. ಅಂದರೆ ನೀವು ಮಂತ್ಲಿ 20,000 ಅರ್ನ್ ಮಾಡತ್ತೀರಿ. ಆ 20,000ನಲ್ಲಿ ನಿಮಗೆ ಮನೆ ಖರ್ಚು ಆದಿದೆಲ್ಲ ಸೇರಿ 15,000 ಏನು ಹೋಗತೈತಿ, ನಿಮ್ದು ಖರ್ಚು ಆಗತೈತಿ. ಬಟ್ ಲೆಫ್ಟ್ ಈಸ್ ಹೌ ಮಚ್, 5,000. ಎಷ್ಟು ಉಳ್ದೈತ್ರಿ ಅದು, 5,000. ದ್ಯಾಟ್ 5,000 ಈಸ್ ನಥಿಂಗ್ ಬಟ್ ವಾಟ್ ಯುವರ್ ಸೇವಿಂಗ್ಸ್. ಓಕೆ, ದ್ಯಾಟ್ 5,000 ಈಸ್ ನಥಿಂಗ್ ಬಟ್ ಸೇವಿಂಗ್ಸ್. ಈಗ ನಿಮ್ಮ ಕಡೆ ಸೇವಿಂಗ್ ಐತಿ, ನೀವು ಏನು ಥಿಂಕ್ ಮಾಡ್ತೀರಿ, ನಮ್ಮ ಕಡೆ ಇಷ್ಟ ಸೇವಿಂಗ್ ಐತಿ, ಇನ್ ಫ್ಯೂಚರ್ನಲ್ಲಿ ನಮ್ಮ ಕಡೆ ಜಾಸ್ತಿ ಆಗಬೇಕಂದ್ರೆ ನೀವು ಏನು ಮಾಡ್ತೀರಿ, ಯು ವಿಲ್ ಫೈಂಡ್ ಅ ಡಿಫ್ರೆಂಟ್ ಅಲ್ಟರ್ನೇಟಿವ್. ಅಂದರೆ ನೀವು ಏನು ಮಾಡ್ತೀರಿ, ಬೇರೆ ಹಾದಿ ನೋಡ್ತೀರಿ, ಎಲ್ಲಿ ಹಾಕಿದರೆ ಆ ಅಮೌಂಟ್ ನಮಗೆ ಡಬಲ್ ಬರಬಹುದು, ಇಲ್ಲದ್ರೆ ನಮ್ಮ ಅಮೌಂಟ್ ಸೇವ್ ಇರಬಹುದು. ದ್ಯಾಟ್ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಗೆಟ್ ಟು know in this class. Okay, that things we are going to get to know in this class. So my dear student, see the screen. Total 9 types of investment it's showing. One is based on equity shares, another one is based on debentures, third one is based on money market instruments, fourth one is based on mutual fund, next one is based on life insurance, real estate, precious objects, derivatives and non-marketable securities. Okay, so this is different types of investment. ಅಂದರೆ ನಿಮ್ಮ ಅಮೌಂಟ್ ನಿಮ್ಮ ಕಡೆ ನಿಮ್ಮ ಹಣ ಐತಿರಲ್ಲ, ನೀವು ಎಲ್ಲೆಲ್ಲಿ ಯಾವ ಅಲ್ಟರ್ನೇಟಿವ್ಸ್ ವೇನಲ್ಲಿ ಇನ್ವೆಸ್ಟ್ ಮಾಡಬಹುದು, ದ್ಯಾಟ್ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಗೆಟ್ ಟು ನೋ ಇನ್ ದಿಸ್ ಕ್ಲಾಸ್. ಓಕೆ, ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಲೆಟ್ಸ್ ಮೂವ್ ಟು ದ ಕ್ಲಾಸ್ ನಾವು. ನೆಕ್ಸ್ಟ್ let's move to the types which comes in the form of first equity, share, capital. Okay, so come to the point. What is that equity shares? Okay, what is that equity shares ಅಂದರೆ ಏನು, ನೀವು ಅಲ್ಲಿ ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡಬಹುದು, ನಿಮಗೆ ಹೆಂಗೆ ರಿಟರ್ನ್ ಸಿಗ್ತೈತಿ, ದ್ಯಾಟ್ ಒನ್ ವಿ ಆರ್ ಗೋಯಿಂಗ್ ಟು ಗೆಟ್ ಟು ನೋ ಇನ್ ದ ಫಾರ್ಮ್ ಆಫ್ ಇಕ್ವಿಟಿ ಶೇರ್ಸ್. ಓಕೆ, ಸೊ ಇಕ್ವಿಟಿ ಶೇರ್ಸ್ ಆರ್ ನಥಿಂಗ್ ಬಟ್ ಆರ್ಡಿನರಿ ಶೇರ್. ಸೊ ಇಕ್ವಿಟಿ ಶೇರ್ಸ್ ಮತ್ತು ಆರ್ಡಿನರಿ ಶೇರ್ಸ್ ನಾವು ಎಲ್ಲಿ ಇನ್ವೆಸ್ಟ್ ಮಾಡಬಹುದು, ಇನ್ ದಿ ಶೇರ್ ಮಾರ್ಕೆಟ್. ಎಲ್ಲಿ ಇನ್ವೆಸ್ಟ್ ಮಾಡಬಹುದು ನಾವು, ಇದು ಅಮೌಂಟ್ ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಸೊ ಕಮ್ ಟು ದ ಪಾಯಿಂಟ್ ಹಿಯರ್, equity investment represent ownership in a running company. ಓಕೆ, ಸೊ ಅಂದರೆ ಏನಿಲ್ಲಿ ಇಕ್ವಿಟಿ ಇನ್ವೆಸ್ಟ್ಮೆಂಟ್ ಅಂದರೆ ನೀವು ಆರ್ಡಿನರಿ ಶೇರ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡತ್ತಿರಲ್ಲ, ನಿಮಗೆ ಅಲ್ಲಿ ಏನು ತೋರಿಸ್ತೈತಿ, ಯುಲ್ ಬಿಕಮ್ ದಿ ಓನರ್. ಫಾರ್ ಎಕ್ಸಾಂಪಲ್, ಒಂದು ಕಂಪನಿ ಐತಿ, ಈಗ ಒಂದು ಕಂಪನಿ ತನ್ನ ಶೇರ್ ಸೇಲ್ ಮಾಡತೈತಿ ಅಂದರೆ ನೀವು ಆ ಪರ್ಚೇಸ್ ಮಾಡತ್ತೀರಿ, ಸೇಲ್ ಅಂದರೆ ನೀವು ಏನು ಬರ್ತೀರಿ, ಅಲ್ಲಿ ಓನರ್ ಆಗ್ತೀರಿ, ಆರ್ ನಾಟ್ ಓನರ್ ಬಟ್ ಯುಲ್ ಬಿಕಮ್ ದಿ ಶೇರ್ ಹೋಲ್ಡರ್ಸ್. ಓಕೆ, ನೀವು ಅಲ್ಲಿ ಏನಾಗ್ತೀರಿ, ಶೇರ್ ಹೋಲ್ಡರ್ಸ್ ಆಗ್ತೀರಿ. ಶೇರ್ ಹೋಲ್ಡರ್ಸ್ ಅಂದರೆ ಏನು, ಶೇರ್ ಹೋಲ್ಡರ್ಸ್ ಅಂದರೆ ಯಾರು, ದೇ ಹೋಲ್ಡ್ ದ ರೈಟ್ ಟು ವೋಟ್. ಅಂದರೆ ಅವ್ರಿಗೆ ಏನು ರೈಟ್ ಇರ್ತೈತಿ, ಇಲ್ಲಿ ಪ್ರಾಫಿಟ್, ಅಲ್ಲಿ ಏನು ಪ್ರಾಫಿಟ್ ಆಗತೈತಿ ಆ ಪ್ರಾಫಿಟು ಬರ್ತೈತಿ, ಪ್ಲಸ್ ಮತ್ತು ನೀವು ಕ್ಲೇಮು ಮಾಡಬಹುದು ಅಸೆಟ್ಸ್. ಅಂದರೆ
ಅಲ್ಲಿ ನಿಮಗೆ ಲಾಸ್ ಇಕ್ವಿಟಿ ಶೇರ್ಸ್ ಆರ್ ನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡತ್ತೀರ ಅಂದರೆ ಏನಾಗ್ತೈತೆ ಅಲ್ಲಿ. ಫಾರ್ ಎಕ್ಸಾಂಪಲ್ ಜಸ್ಟ್ ಅಸ್ಯೂಮ್ ಐ ಆಮ್ ಸ್ಟಾರ್ಟಿಂಗ್ ಅ ಬಿಸ್ನೆಸ್, ಐ ನೀಡ್ ಅ 10 lakh rupees. ಓಕೆ, ಸೊ ನನ್ನ ಕಡೆಗೆ 5 lakh ಬಂಡವಾಳ ಐತಿ, ಬಟ್ ರಿಮೈನಿಂಗ್ 5 lakh ಬೇಕಾಗೈತೆ ಅಂದರೆ ನಾನು ಏನು ಮಾಡ್ತೀನಿ, ಆ ಕಂಪನಿದ ಶೇರ್ನ ಮಾರ್ಕೆಟ್ನಲ್ಲಿ ಸೇಲ್ ಮಾಡೋಕ್ಕೆ ಶುರು ಮಾಡ್ತೀನಿ. ಬೀಯಿಂಗ್ ಅ ಇನ್ವೆಸ್ಟರ್ ನೀವು ಏನು ಮಾಡ್ತೀರಿ, ಆ ಶೇರ್ಸ್ ಪರ್ಚೇಸ್ ಮಾಡ್ತೀರಿ. ಶೇರ್ಸ್ ಪರ್ಚೇಸ್ ಮಾಡ್ತೀರಿ, ಏನು ಇಂಟೆನ್ಷನ್ರಿಂದ ಶೇರ್ ಪರ್ಚೇಸ್ ಮಾಡ್ತೀರಿ, ಇನ್ ಫ್ಯೂಚರ್ ವಿ ವಿಲ್ ಗೆಟ್ ದಿ ಪ್ರಾಫಿಟ್. ಫ್ಯೂಚರ್ನಲ್ಲಿ ನಮಗೆ ಪ್ರಾಫಿಟ್ ಸಿಗಲಿ ಅಂತ ನೀವು ಏನು ಮಾಡ್ತೀರಿ, ಅಲ್ಲಿ ಆ ಶೇರ್ಸ್ ಪರ್ಚೇಸ್ ಮಾಡ್ತೀರಿ. ಆ್ಯಂಡ್ ನಿಮಗೆ ಅಲ್ಲಿ ಏನಿರ್ತೈತಿ, ಫಿಕ್ಸ್ ರಿಟರ್ನ್ ಇರಂಗಿಲ್ಲ. ಶೇರ್ಸ್ ಮೇಲೆ ಫಿಕ್ಸ್ ರಿಟರ್ನ್ ಅಂತೂ ಇರಂಗಿಲ್ಲ. ಅಂದರೆ ನಿಮಗೆ ಆ ಕಂಪನಿನಲ್ಲಿ ನೋಡೋದು ಪ್ರಾಫಿಟ್ ಏನು ಆಗತೈತಿ, ಆ ಪ್ರಾಫಿಟ್ ಮೇಲೆ ನಿಮಗೆ ಸಮ್ ಪರ್ಸಂಟೇಜ್ ಯು ವಿಲ್ ಗೆಟ್, some percentage of profit you will get. That is called what our equity shares investment. ಅಂದರೆ equity shares ಅಂದರೆ ಏನು, equity shares ನಲ್ಲಿ ನೀವು ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ಅಲ್ಲಿ by ownership we mean share in the profit and assets of the company, but generally there are no fixed return. It is considered as a risky investment, but at the same time ಡಿಪೆಂಡಿಂಗ್ ಅಪಾನ್ ಸಿಚುವೇಶನ್. ಅಂದರೆ ಇಲ್ಲಿ ರಿಸ್ಕಿನೂ ಐತಿ ಬಟ್ ಮೇನ್ ಥಿಂಗ್ ಇಸ್ ವಾಟ್, ಏನು ಬೆನಿಫಿಟ್ ಐತೆ ಅಂದರೆ ಇಲ್ಲಿ ಏನು ಬೆನಿಫಿಟ್ ಐತಂದರೆ, ಬಟ್ ಜಸ್ಟ್ ಅಸ್ಯೂಮ್ ಇಫ್ ಕಂಪನಿ ಗೋಯಿಂಗ್ ಇನ್ ದ ಲಾಸಸ್, ಕಂಪನಿ ಲಾಸ್ನಲ್ಲಿ ಹೋಗತ್ತೈತಿರ ಅಂದರೆ ಅವ್ರ ಕಡೆ ಏನೇನು ಅಸೆಟ್ಸ್ ಇರ್ತಿರಲ್ಲ ಆ ಅಸೆಟ್ ಸೆಲ್ ಮಾಡಿದ್ರು ನಿಮ್ದು ಇನ್ವೆಸ್ಟ್ಮೆಂಟ್ ಅವರು ನಿಮಗೆ ರಿಟರ್ನ್ ಕೊಡ್ತಾರೋ. ದಿಸ್ ಇಸ್ ಕಾಲ್ಡ್ ದ ಫಸ್ಟ್ ಇನ್ವೆಸ್ಟ್ಮೆಂಟ್ ವಿಚ್ ಕಮ್ಸ್ ಇನ್ ದ ಫಾರ್ಮ್ ಆಫ್ ಇಕ್ವಿಟಿ ಶೇರ್ಸ್ ಆರ್ ಶೇರ್ ಮಾರ್ಕೆಟ್. ಓಕೆ, ಶೇರ್ ಮಾರ್ಕೆಟ್ನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಿರಿ ಅಂದರೆ ನಿಮಗೆ ಅಲ್ಲಿ ಏನು ಬೆನಿಫಿಟ್ ಐತಿ, ವಿಲ್ ಗೆಟ್ ಯು ನೋ ಇನ್ ದ ಫಾರ್ಮ್ ಆಫ್ ದಿಸ್ ಇಕ್ವಿಟಿ ಶೇರ್ಸ್. ದಟ್ ಎಲ್ಲೆಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು, ಬ್ಲೂ ಚಿಪ್ ಶೇರ್ಸ್, growth shares, income shares, cyclical shares and the speculative shares. These all are nothing but the equity shares investment. Okay, so now let's move to the second type. Second type of investment is nothing but debentures or bonds. Debentures or bonds. Come to the point. You know very well these both words are similar to you. Debentures ಮತ್ತು bonds ಬಗ್ಗೆ ನೀವು ಆಲ್ರೆಡಿ ಓದಿದ್ದೀರಿ. ಓಕೆ, ಸೊ ಆಲ್ರೆಡಿ ನೀವು ಇಲ್ಲಿ ಓದಿದ್ದೀರಿ. ಸೊ ಐ ಡೋಂಟ್ ವಾಂಟ್ ಟು ಎಕ್ಸ್ಪ್ಲೈನ್ ಮೋರ್ ಆನ್ ದಿಸ್ ಡಿಬೆಂಚರ್ಸ್ ಆರ್ ಬಾಂಡ್ಸ್. ಅಂದರೆ ನಿಮಗೆ ಇದು ಮತ್ತೊಂದು ಅಲ್ಟರ್ನೇಟಿವ್ ವೇ, ನೀವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಅಂದರೆ ನಿಮ್ದು ಅಮೌಂಟ್, ಸೇವಿಂಗ್ ಅಮೌಂಟ್ ನೀವು ಎಲ್ಲಿ ಹಾಕಿ ನಿಮಗೆ ಪ್ರಾಫಿಟ್ ಸಿಗ್ತೈತಿ, ಅಂದರೆ ಸೇಫ್ ಇರ್ತೈತಿನಿಲ್ಲ, ದ್ಯಾಟ್ ಒನ್ ವಿ ಆರ್ ಗೋಯಿಂಗ್ ಟು ಗೆಟ್ ಟು ನೋ ಇನ್ ದ ಫಾರ್ಮ್ ಆಫ್ ಡಿಬೆಂಚರ್ಸ್ ಆರ್ ಬಾಂಡ್ಸ್. Debentures or bonds are long-term investment options with a fixed stream of cash flows depending on the quoted rate of interest. Okay, so my dear students, ಇಲ್ಲಿ ಏನೈತಿ ಅ ಲೋನ್ ಫ್ರಾಮ್, ಅಂದರೆ ಇಲ್ಲಿ ಲೋನ್ ಐತಿ. ಲೋನ್ ಯಾರು ಇದು ಮಾಡತ್ತಾರೆ, ಇಲ್ಲಿ ಇನ್ವೆಸ್ಟರ್ ಯಾರಿಗೆ ಕೊಡತ್ತಾರಿ, ಬಾರೋವರ್ಗೆ ಕೊಡತ್ತಾರೋ ಆನ್ ದಿ ಅಗ್ರಿಮೆಂಟ್ ಬೇಸಿಸ್. ಅಲ್ಲಿ ಏನಾಗತೈತಿ, ಡಿಬೆಂಚರ್ಸ್ ಆರ್ ಬಾಂಡ್ಸ್ ಅಂದರೆ ಬಾಂಡ್ಸ್ ಅವ್ರ ಮತ್ತು ಡಿಬೆಂಚರ್ಸ್ನಲ್ಲಿ ನೀವು ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಒಂದು ಕಂಪ್ನಿ ಐತಿ. ಓಕೆ, ಒಂದು ಕಂಪ್ನಿ ಐತಿ, ಕಂಪ್ನಿಗೆ ಈಗ ಲೋನ್ ಬೇಕಾಗೈತಿ. ನೀವು ಆಲ್ರೆಡಿ ಗೌರ್ಮೆಂಟ್ ಇಶ್ಯೂ ಮಾಡ್ಯಾರ ಬಾಂಡ್ಸ್ ಪೇಪರ್ಸ್ ನೀವು ತೊಗೊತೀರಿ. ಆ ಬಾಂಡ್ಸ್ ನೀವು ಯಾರಿಗೆ ಕೊಡ್ತೀರಿ, ಕಂಪ್ನಿಗೆ ಕೊಡ್ತೀರಿ ಆ್ಯಸ್ ಅ ಇನ್ವೆಸ್ಟ್ಮೆಂಟ್ ಪರ್ಪಸ್. ಆ ಬಾಂಡ್ಸ್ ಅಲ್ಲಿ ಕಂಪ್ನಿದವ್ರು ಏನು ಮಾಡ್ತಾರೆ, ಬ್ಯಾಂಕ್ದಲ್ಲಿ ಯುಟಿಲೈಸ್ ಮಾಡ್ಕೋತಾರೆ, ಅದರ್ವೈಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ನಲ್ಲಿ ಯುಟಿಲೈಸ್ ಮಾಡ್ಕೋತಾರೆ. ದಿಸ್ ಇಸ್ ಕಾಲ್ಡ್ ವಾಟ್ ಯುವರ್ ಡಿಬೆಂಚರ್ಸ್ ಆರ್ ಬಾಂಡ್ಸ್. ಅಂದರೆ ನೀವು ಕಂಪ್ನಿಗೆ ನೀವು ಏನು ಮಾಡತ್ತೀರಿ, ಇಲ್ಲಿ ಲೋನ್ ಕೊಡತ್ತೀರಿ, ಕಂಪ್ನಿಗೆ ಲೋನ್ ಕೊಡತ್ತೀರಿ, ಆರ್ ಬ್ಯಾಂಕ್ದವರು ಕಂಪ್ನಿಗೆ ಲೋನ್ ಕೊಡತ್ತಾರ. ಇನ್ ದ ಫಾರ್ಮ್ ಆಫ್ ವಾಟ್, ದೇ ವಿಲ್ ಗೆಟ್ ದಿ ಗುಡ್ ರೇಟ್ ಆಫ್ ಇಂಟ್ರೆಸ್ಟ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ದೇರ್ ಈಸ್ ಸಮ್ ಬೇಸಿಕ್ ಥಿಂಗ್ಸ್. ಡಿಬೆಂಚರ್ಸ್ ಮತ್ತು ಬಾಂಡ್ಸ್ನಲ್ಲಿ ಏನು ಡಿಫ್ರೆನ್ಸ್ ಐತಿ. ಡಿಬೆಂಚರ್ಸ್ ಆರ್ ಇಶ್ಯೂಡ್ ಬೈ ದಿ ಪಬ್ಲಿಕ್ ಕಂಪ್ನಿ. ಡಿಬೆಂಚರ್ಸ್ ಯಾರು ಇಶ್ಯೂ ಮಾಡ್ತಾರೆ, ಇಲ್ಲಿ ಪಬ್ಲಿಕ್ ಕಂಪ್ನಿ ಮಾಡ್ತಾರೆ. ಮತ್ತು ಬಾಂಡ್ಸ್ ಯಾರು ಇಶ್ಯೂ ಮಾಡ್ತಾರೆ, ಇಲ್ಲಿ ಗೌರ್ಮೆಂಟ್. ಯಾರು ಇಶ್ಯೂ ಮಾಡ್ತಾರೆ, ಗೌರ್ಮೆಂಟ್. ಸೊ ದಿಸ್ ಈಸ್ ದ ಥಿಂಗ್ಸ್ ವಿಚ್ ಕಮ್ಸ್ ಇನ್ ದ ಫಾರ್ಮ್ ಆಫ್ ಡಿಬೆಂಚರ್ಸ್ ಆರ್ ಬಾಂಡ್ಸ್. ಫಾರ್ ಎಕ್ಸಾಂಪಲ್, ಜಸ್ಟ್ ಅಸ್ಯೂಮ್ a person requires an amount to fund his child's education after 5 years. He is investing in a debentures having maturity period of 8 years with coupon payment annually. In that case, there is a risk of reinvesting coupon at a lower interest rate from end of year 1 to end of year 5, and there is a price risk for increase in rate of interest at the end of 5th year, in which price of security falls. In order to immunize risk,
ಇನ್ವೆಸ್ಟ್ಮೆಂಟ್ ಕ್ಯಾನ್ ಬಿ ಮೇಡ್ ಆ್ಯಸ್ ಪರ್ ಡ್ಯೂರೇಷನ್ ಕಾನ್ಸೆಪ್ಟ್. ಓಕೆ, ಸೊ ಇಲ್ಲಿ ಏನಿರ್ತೈತಿ, ಫಾರ್ ಎಕ್ಸಾಂಪಲ್ ನಿಮ್ಗೆ ಈಗ ಸಡನ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ, ನಿಮಗೆ ಒಂದು ಲೋನ್ ಬೇಕಾಗೈತಿ. ಫಾರ್ ಲೋನ್ ಏನೈತಿ, ಎಜುಕೇಷನ್ ಪರ್ಪಸ್ ಐತಿ ನಿಮ್ಮ ಚಿಲ್ಡ್ರನ್ಗೆ. ಆವಾಗ ಏನಾಗ್ತೈತಿ, ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡಿದಿರಲ್ಲ ಮತ್ತು ಆ ಬಾಂಡ್ ನೀವು ಸೆಲ್ ಮಾಡಿ ರಿಟರ್ನ್ ನೀವು ತೊಗೋತಾ ಇದ್ದೀರ ಅಂದ್ರೆ ನಿಮಗೆ ಅಲ್ಲಿ ಏನಾಗ್ತೈತಿ, ರಿಸ್ಕ್ ಆಗ್ತೈತಿ. ಎಂಥವು ರಿಸ್ಕ್ ಆಗ್ತೈತಿ ಅಂದರೆ ಇಂಟ್ರೆಸ್ಟ್ ರೇಟ್ ಯು ವಿಲ್ ಗೆಟ್ ದಿ low. So maybe the different debentures or bonds which comes in the form of whatever government securities, saving bonds, public sector units, debentures of private sector companies and the preference shares. These are the different things which comes in debentures or bonds. Debentures ಮತ್ತು ಬಾಂಡ್ ನಲ್ಲಿ ನೀವು ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ಲೋನ್ ಫ್ರಮ್ ಆನ್ ಇನ್ವೆಸ್ಟರ್ ಟು ಅ ಬಾರೋವರ್ ಆನ್ ಅಗ್ರಿಮೆಂಟ್ ಬೇಸಿಸ್. ಅಂದರೆ ಇಲ್ಲಿ ಒಂದು ಅಗ್ರಿಮೆಂಟ್ ಆಗ್ತೈತಿ. ಸೊ ನಿಮ್ಮ ಕಡೆ ಅಮೌಂಟ್ ಐತಿ, ನೀವು ಆ ಅಮೌಂಟ್ ಎಲ್ಲಿ ಹಾಕತ್ತೀರಿ, ಇನ್ ದಿ ಬಾಂಡ್ಸ್ನಲ್ಲಿ ಹಾಕತ್ತೀರಿ. ಬಾಂಡ್ಸ್ನಲ್ಲಿ ಹಾಕಿ ಅಲ್ಲಿ ಅಗ್ರಿಮೆಂಟ್ ಏನಾಗ್ತೈತಿ, ಆ ಬಾಂಡ್ ನೀವು ಕೊಟ್ಟಿರ್ತಿರಲ್ಲ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಪರ್ಚೇಸ್ ಮಾಡಿ, ಆ ಪರ್ಚೇಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಯಾರು ಯುಟಿಲೈಸ್ ಮಾಡಬಹುದು, ಕಂಪ್ನಿದವರು ಯುಟಿಲೈಸ್ ಮಾಡಬಹುದು. ಆ ನಂತರ ನಿಮಗೆ ಆ ಅಮೌಂಟ್ ಸೇಫ್ಲಿ ಕೊಡಬಹುದು. ದಿಸ್ ಇಸ್ ಕಾಲ್ ವಾಟ್ ಇಯರ್ ಡಿಬೆಂಚರ್ಸ್ ಆರ್ ಬಾಂಡ್ಸ್. ಓಕೆ, ಸೊ ನಾವು ಕಮ್ ಟು ದ ಥರ್ಡ್ ಪಾಯಿಂಟ್, ದಟ್ ಈಸ್ ನಥಿಂಗ್ ಬಟ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್. So my dear students, money market instruments is nothing but what, just like a debentures. ಅಂದರೆ ಇಲ್ಲಿ ಅಂದರೆ ಏನು, ಲೋನ್ ಕೊಡತ್ತೀರಿ, ನೀವು ಲೋನ್ ಕೊಡತ್ತೀರಿ, ಲೋನ್ ಫ್ರಮ್ ಆ್ಯನ್ ಇನ್ವೆಸ್ಟರ್ ಟು ಅ ಬಾರೋವರ್. ಅಂದರೆ ನಾ ತಗೋತಾ ಇದ್ದೀನಿ, ನೀವು ಕೊಡತ್ತೀರಿ. ಬೀಗ ಇನ್ವೆಸ್ಟರ್ಸ್ ನೀವು ಬೀಯಿಂಗ್ ಕಂಪನಿಗೆ ನೀವು ಕೊಡತ್ತೀರಿ. ದಟ್ ಈಸ್ ಕಾಲ್ಡ್ ವಾಟ್ ಇಯರ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್. ಬಟ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಅಂದರೆ ಏನು, ಡಿಬೆಂಚರ್ಸ್ ಮತ್ತು ಬಾಂಡ್ಸ್ ಏನಿರ್ತೈತಿ, ಒಂದು ಮ್ಯಾಚುರಿಟಿ ಪೀರಿಯಡ್ ಇರ್ತೈತಿ ಅಲ್ಲಿ. ಫಾರ್ ಎಕ್ಸಾಂಪಲ್ 5 years, 8 years, 10 years ಲೈಕ್ ದಟ್. ಬಟ್ ಮನಿ ಮಾರ್ಕೆಟ್ ಹಂಗಿಲ್ಲ. ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಹಂಗಿರಂಗಿಲ್ಲ. ವೆರಿ ಲೆಸ್ ಪೀರಿಯಡ್ ಇಲ್ಲಿ ಇರ್ತೈತಿ. ಫಾರ್ ಎಕ್ಸಾಂಪಲ್ ನಾ ಈಗ ಇನ್ವೆಸ್ಟ್ಮೆಂಟ್ ಮಾಡೇನಿ. ಓಕೆ, ಇನ್ವೆಸ್ಟ್ಮೆಂಟ್ ಮಾಡೇನಿ ಬೇರೆ ಕಡೆ. ಆ ಇನ್ವೆಸ್ಟ್ಮೆಂಟ್ ಅಮೌಂಟನ್ನು ಬೇಕಂದರೆ ನಾವು 1 yearನಲ್ಲಿ ಕೂಡ ನಾವು ರಿಟರ್ನ್ ತಗೋಬಹುದು. ದಟ್ ಈಸ್ ಕಾಲ್ಡ್ ವಾಟ್ ಅವರ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್. ಫಾರ್ ಎಕ್ಸಾಂಪಲ್ ಸೊ ಹಿಯರ್ ಸಮ್ ಗಿವನ್ ಇನ್ಫಾರ್ಮೇಷನ್ ಇನ್ ದ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್. ಅಂದರೆ ನೀವು ಎಲ್ಲೆಲ್ಲಿ ಹಾಕ್ಬೋದು, ಟ್ರೆಜರಿ ಬಿಲ್ಸ್, ಕಮರ್ಷಿಯಲ್ ಪೇಪರ್, ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್. ಓಕೆ, ಸೊ ಕಮ್ ಟು ದ ಪಾಯಿಂಟ್, ಟ್ರೆಜರಿ ಬಿಲ್ಸ್. ಟ್ರೆಜರಿ ಬಿಲ್ಸ್ ಇಲ್ಲಿ RBIದವರು ಏನು ಮಾಡ್ತಾರೆ, ಇಶ್ಯೂ ಮಾಡ್ತಾರೆ. ಫಾರ್ ಹೂಮ್, ಫಾರ್ ದಿ ಪಬ್ಲಿಕ್. ಯಾರಿಗೆ ಇಶ್ಯೂ ಮಾಡ್ತಾರೆ ಇಲ್ಲಿ, ಪಬ್ಲಿಕ್ಗೆ. ಯಾಕೆ ಇಶ್ಯೂ ಮಾಡ್ತಾರಂದರೆ, ಅವ್ರ ಕಡೆ ಜಸ್ಟ್ ಅಸ್ಯೂಮ್ ಒಂದು ಬ್ಯಾಂಕ್ ಐತಿ, ಬ್ಯಾಂಕ್ನಲ್ಲಿ ಅಮೌಂಟ್ ಇಲ್ಲ, ಬ್ಯಾಂಕ್ನಲ್ಲಿ ಏನಿಲ್ಲ, ಅಮೌಂಟ್ ಇಲ್ಲ. ಬಟ್ ಅವ್ರು ಏನು ಮಾಡತ್ತಾರ, ಪಬ್ಲಿಕ್ ಹೇಳತ್ತಾರ, ನಮ್ದು ಬಿಲ್ಸ್ ನೀವು ಪರ್ಚೇಸ್ ಮಾಡಿರಿ, ನೀವು ಅಮೌಂಟ್ ಕೊಟ್ಟು ನಮಗೆ ಜಸ್ಟ್ ಲೈಕ್ ಲೋನ್ ಟೈಪ್ ನೀವು ನಮಗೆ ಕೊಡ್ರಿ, ವಿದಿನ್ ಶಾರ್ಟ್ ಪೀರಿಯಡ್ನಲ್ಲಿ ನಾವು ನಿಮಗೆ ರಿಟರ್ನ್ ಮಾಡ್ತೇವೆ. ವಿದಿನ್ ಶಾರ್ಟ್ ಪೀರಿಯಡ್ನಲ್ಲಿ ನಾವು ನಿಮಗೆ ರಿಟರ್ನ್ ಮಾಡ್ತೀವಿ. ದಿಸ್ ಇಸ್ ಓನ್ಲಿ ಕಾಲ್ಡ್ ವಾಟ್ ಇಯರ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್. ಅಂದರೆ ಇಲ್ಲಿ ಹೋಲ್ ಆ್ಯಂಡ್ ಸೋಲ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಈಸ್ ಬೇಸ್ಡ್ ಆನ್ ವಾಟ್, ಗೌರ್ಮೆಂಟ್ ಸೆಕ್ಯೂರಿಟೀಸ್. ಓಕೆ, ಇಲ್ಲಿ ಏನೈತಿ, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಮೇಲೆ ಇದು ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಆಗ್ತೈತಿ. ಫಾರ್ ಎಕ್ಸಾಂಪಲ್ ನಿಮ್ಮ ವೆರಿ ಲೆಸ್ ಪೀರಿಯಡ್ನಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ನಿಮ್ದು ರಿಟರ್ನ್ ಸಿಗಬಹುದು. ಯಾಕೆಂದರೆ ಇಟ್ ಈಸ್ ಸೇಮ್ ಲೈಕ್ ಅ ಡಿಬೆಂಚರ್ಸ್. ಡಿಬೆಂಚರ್ಸ್ ಅಂದರೆ ಏನು, ಲೋನ್ ಫ್ರಮ್ ಆ್ಯನ್ ಇನ್ವೆಸ್ಟರ್ ಟು ಅ ಬಾರೋವರ್. ಅಂದರೆ ಒಂದು ಬ್ಯಾಂಕು ಕಂಪ್ನಿಗೆ ಲೋನ್ ಕೊಡತೈತಿ. ಸೇಮ್ ಲೈಕ್ ದ್ಯಾಟ್ ಹಿಯರ್ banks are taking loan from the public, amount from the public on very short period time to return their amount. This is called what year, money market instruments. Okay, this is called what year, money market instruments, one type of investment. Okay, now come to the next, mutual funds. Mutual funds are an easy and tension free way of investment, and it automatically diversifies the investment. So what is that investment, what is that mutual funds? ಆಲ್ರೆಡಿ ನೀವು ನೋಡಿದ್ದೀರಿ, ಮ್ಯೂಚುವಲ್ ಫಂಡ್ ಮಾರ್ಕೆಟ್ ಟು ರಿಸ್ಕ್ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ತೋರಿಸ್ತೈತಿ, ನೀವು ನೋಡ್ತೀರಿ. ಬಟ್ ಯು ಡೋಂಟ್ ನೋ ವಾಟ್ ಈಸ್ ದ್ಯಾಟ್ ಆ್ಯಕ್ಚುಲಿ ಮ್ಯೂಚುವಲ್ ಫಂಡ್ಸ್, ವಾಟ್ ಈಸ್ ದ್ಯಾಟ್ ಆ್ಯಕ್ಚುಲಿ ಅ ಇನ್ವೆಸ್ಟ್ಮೆಂಟ್. ಸೊ ಮೈ ಡಿಯರ್ ಸ್ಟೂಡೆಂಟ್, ಇಟ್ ಮೀನ್ಸ್ ಇನ್ವೆಸ್ಟಿಂಗ್ ಮನಿ ಇನ್ ಡಿಫ್ರೆಂಟ್ ಶೇರ್ಸ್. ಫಾರ್ ಎಕ್ಸಾಂಪಲ್ ಒಂದು ಮ್ಯೂಚುವಲ್ ಫಂಡ್ ಕಂಪ್ನಿ ಐತಿ, ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡತ್ತೀರಿ. ಬಟ್ ಆ ಕಂಪ್ನಿ ಏನು ಮಾಡ್ತಾರೆ, ನಿಮ್ಮ ಅಮೌಂಟ್ಗೆ ಆ ಕಂಪ್ನಿ ಏನು ಮಾಡ್ತಾರೆ, ನಿಮ್ಮ ಅಮೌಂಟ್ಗೆ. ಫಾರ್ ಎಕ್ಸಾಂಪಲ್ ನಂದು ಒಂದು ಮ್ಯೂಚುವಲ್ ಫಂಡ್ ಕಂಪ್ನಿ ಐತಿ. ಆ ಕಂಪ್ನಿನಲ್ಲಿ ನನಗೆ ಬೇರೆ ಬೇರೆ ಜನ, ಅಂದರೆ ನೀವು ಎಲ್ಲರೂ ನನ್ನ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ. ನಾ ಎಲ್ಲಾರ್ದು ಅಮೌಂಟ್ ತಗೋತೀನಿ, ಒಂದು ಲಮ್ಸಮ್ ಮಾಡ್ಕೋತೀನಿ. ಲಮ್ಸಮ್ ಮಾಡಿ ಏನು ಮಾಡ್ತೀನಿ, ಸಮ್ ಅಮೌಂಟ್ಸ್ ಐ ಆಮ್ ಇನ್ವೆಸ್ಟಿಂಗ್ ಇನ್ ಶೇರ್ ಮಾರ್ಕೆಟ್, ಸಮ್ ಅಮೌಂಟ್ ಐ ಆಮ್ ಇನ್ವೆಸ್ಟಿಂಗ್ ಇನ್ ಡಿಬೆಂಚರ್ಸ್, ಸಮ್ ಅಮೌಂಟ್ಸ್ ಐ ಆಮ್ ಇನ್ವೆಸ್ಟಿಂಗ್ ಇನ್ ದ ಬಾಂಡ್ಸ್. ಅದೆಲ್ಲ ನಾ ಏನು ಮಾಡತ್ತೀನಿ, ಇಲ್ಲಿ ಡಿಫ್ರೆಂಟ್ ವೇಸ್ನಲ್ಲಿ ನಾ ಇನ್ವೆಸ್ಟ್ಮೆಂಟ್ ಮಾಡಿ
ಯಾಕೆ ಇನ್ವೆಸ್ಟ್ಮೆಂಟ್ ಮಾಡತ್ತೀನಿ ಇಲ್ಲಿ ಅಂದರೆ ಅಲ್ಲಿ ರಿಸ್ಕ್ ಕಡಿಮೆ ಇರ್ತೈತಿ. ರಿಸ್ಕ್ ಕಡಿಮೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಎಲ್ಲ ಅಮೌಂಟ್ ನೀವು ಶೇರ್ ಮಾರ್ಕೆಟ್ನಲ್ಲಿ ಹಾಕಿದ್ದೀರಿ ಅಂದರೆ ಏನಾಗ್ತೈತಿ, ಶೇರ್ ಮಾರ್ಕೆಟ್ನಲ್ಲಿ ಹಾಕಿದರೆ ಸಡನ್ಲಿ ಲಾಸ್ ಆತಂದರೆ ಪೂರ್ತಿ ಅಮೌಂಟ್ ಡಂಪ್. ಬಟ್ ಸೇಮ್ ನೀವು ಸೇಮ್ ಅಮೌಂಟ್ ಮ್ಯೂಚುವಲ್ ಫಂಡ್ನಲ್ಲಿ ಹಾಕಿದರೆ ಅವ್ರು ಏನು ಮಾಡ್ತಾರೆ, ನಿಮ್ಮ ಅಮೌಂಟ್ ಸ್ವಲ್ಪ ಅಮೌಂಟ್ ಶೇರ್ ಮಾರ್ಕೆಟ್ನಲ್ಲಿ ಹಾಕ್ತಾರೆ, ಸ್ವಲ್ಪ ಅಮೌಂಟ್ ಡಿಬೆಂಚರ್ಸ್ನಲ್ಲಿ ಹಾಕ್ತಾರೆ, ಸ್ವಲ್ಪ ಅಮೌಂಟ್ ಬಾಂಡ್ಸ್ನಲ್ಲಿ ಹಾಕ್ತಾರೆ. ಹೀಗಾಗಿ ನೀವು ಅಲ್ಲಿ ನಿಮ್ಗೆ ಏನಿರ್ತೈತಿ, ನೀವು ಒಂದು ಸ್ವಲ್ಪ ರಿಸ್ಕ್ ಫ್ರೀ ಇರ್ತೀರಿ. ಹೆಂಗೆ ರಿಸ್ಕ್ ಫ್ರೀ ಇರ್ತೀರಿ, ಒಂದು ಕಡೆ ಲಾಸ್ ಆಗತೈತಿ ಅಂದರೆ ಬೇರೆ ಕಡೆ ನಿಮಗೆ ಏನಾಗ್ತೈತಿ, ಇಲ್ಲಿ ಪ್ರಾಫಿಟ್ ಸಿಗೋದು ಒಂದು ಚಾನ್ಸ್ ಇರ್ತೈತಿ. ದಿಸ್ ಇಸ್ ಕಾಲ್ಡ್ ವಾಟ್ ಯುವರ್ ಮ್ಯೂಚುವಲ್ ಫಂಡ್. And one more thing is what it means, a company brings money ಥ್ರೋ ಇನ್ವೆಸ್ಟರ್ಸ್. ಇಲ್ಲಿ ಏನು ಮಾಡ್ತಾರೆ, ಮ್ಯೂಚುವಲ್ ಫಂಡ್ನಲ್ಲಿ ಅಮೌಂಟ್ ಎಲ್ಲಿಂದ ತೊಗೊಂಡು ಬರ್ತಾರೆ, ಇನ್ವೆಸ್ಟರ್ ಕಡೆಯಿಂದ. ಆ್ಯಂಡ್ ಎಲ್ಲ ಕಂಬೈನ್ ಮಾಡಿ ಆ ಕಂಬೈನೇಷನ್ ಅಮೌಂಟ್ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಇನ್ ದಿ ಸ್ಟಾಕ್ ಮಾರ್ಕೆಟ್, ಇನ್ ದ ಬಾಂಡ್ಸ್ ಆರ್ ದಿ ಅದರ್ ಅಸೆಟ್ಸ್. ಆ್ಯಂಡ್ ಈಚ್ ಫಂಡ್ಸ್ ಆಫ್ ಇನ್ವೆಸ್ಟರ್ಸ್ ಹೋಲ್ಡ್ ಹಿಸ್ ಶೇರ್ಸ್. ಅಂದರೆ ನೀವೀಗ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ ಅಂದರೆ ಮ್ಯೂಚುವಲ್ ಫಂಡ್ನಲ್ಲಿ ನಿಮಗೆ ಒಂದು ಏನಿರ್ತೈತಿ, ಅವರು ಆ್ಯಸ್ ಎ ಮ್ಯೂಚುವಲ್ ಫಂಡ್ ಕಂಪನಿ ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಯಾರಲ್ಲ, ನಿಮ್ಗೆ ಏನು ಅನ್ನಿಸ್ತೈತಿ, ವಿ ಆರ್ ಆಲ್ಸೋ ಹೋಲ್ಡಿಂಗ್ ದ್ಯಾಟ್ ಶೇರ್ಸ್. ದೀಸ್ ಥಿಂಗ್ಸ್ ವಿಲ್ ಬಿಕಮ್ಸ್ ಇನ್ ದ ಫಾರ್ಮ್ ಆಫ್ ವಾಟ್ ಯುವರ್ ಮ್ಯೂಚುವಲ್ ಫಂಡ್ಸ್. ಓಕೆ, ಸೊ ಹಿಯರ್ ಮ್ಯೂಚುವಲ್ ಫಂಡ್ಸ್ ಆರ್ an easy and tension-free way of investment, and it automatically diversifies the investment. Okay, a mutual fund is an investment only in debt or only in equity or mix of debts and equity and ratio depending on the scheme. Okay, they provide with benefits such as professional approach, benefits of scale, and the convenience. Okay, this is the things which we are going to call as the mutual funds. So what are the types or what are the portfolios which comes in the mutual funds? Equity schemes, debt schemes, balance schemes, sector specific schemes. I told you na. So ನಿಮ್ದು ಎಲ್ಲ ಅಮೌಂಟ್ ಅವರು ಇನ್ಕ್ಲೂಡ್ ಮಾಡಿ ಟುಗೆದರ್ ಮಾಡಿ ಎಲ್ಲ ಇನ್ವೆಸ್ಟರ್ಸ್ದ ಅಮೌಂಟ್ ಇನ್ಕ್ಲೂಡ್ ಮಾಡಿ ಅವ್ರು ಏನು ಮಾಡ್ತಾರೆ, ಸಮ್ ಅಮೌಂಟ್ ದೇ ಆರ್ ಗೋಯಿಂಗ್ ಟು ಇನ್ವೆಸ್ಟ್ ಇನ್ ಶೇರ್ ಮಾರ್ಕೆಟ್, ಸಮ್ ಅಮೌಂಟ್ ದೇ ಆರ್ ಗೋಯಿಂಗ್ ಟು ಇನ್ವೆಸ್ಟ್ ಇನ್ ಬಾಂಡ್ಸ್. ಯಾಕೆಂದರೆ ರಿಸ್ಕ್ ಫ್ರೀ ಆಗ್ತಿದೆ ಅಲ್ಲಿ. ಅಂದರೆ ಒಂದು ಕಡೆ ಲಾಸ್ ಆಗತೈತಿ ಅಂದರೆ ಬೇರೆ ಕಡೆ ನಿಮಗೆ ಪ್ರಾಫಿಟ್ ಸಿಗ್ತೈತಿ. ದಿಸ್ ಈಸ್ ಕಾಲ್ಡ್ ವಾಟ್ ದ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್. ದಟ್ ಈಸ್ ಕಾಲ್ಡ್ ಒನ್ ಟೈಪ್ ಆಫ್ investment. Okay, and another one type is what your life insurance. So life insurance ಅಂತೂ ನಿಮಗೆ ಹೇಳೋಕ್ಕೂ you already know. ಲೈಫ್ ಇನ್ಶೂರೆನ್ಸ್ ಅಂದರೆ ಏನು, LIC ಅಂದರೆ ಏನು, ನೀವೇನು ಥಿಂಕ್ ಮಾಡ್ತೀರಿ, ನಮ್ಗೇನು ಸೇವಿಂಗ್ ಆಗತೈತಿ, ನೀವೇನು ಮಾಡ್ತೀರಿ, LICನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ. LIC ಅಂದರೆ ಏನು, ಲೈಫ್ ಇನ್ಶೂರೆನ್ಸ್, okay, corporation or general insurance. They are one of the most important part of good investment portfolio. Life insurance is an investment for the security of life. ಅಂದರೆ ಇಲ್ಲಿ ನಿಮಗೆ ಸೆಕ್ಯೂರಿಟಿ ಸಿಗತೈತಿ ಎದ್ರ ಮೇಲೆ, ಫಾರ್ ದಿ ಲೈಫ್ ಪರ್ಪಸ್. ದ ಮೇನ್ objective of other investment avenue is to earn a return, but the primary objective of life insurance is to secure our families against unfortunate event of our death. So understood na, life insurance ಅಂದರೆ ಏನಿಲ್ಲಿ, ಲೈಫ್ ಇನ್ಶೂರೆನ್ಸ್ ಅಂದರೆ ದಿಸ್ ಇಸ್ ಒನ್ ಟೈಪ್ ಆಫ್ ಸೇವಿಂಗ್ಸ್ ಫಾರ್ ಅವರ್ ಫ್ಯಾಮಿಲಿ ಇನ್ ದಿ ಫ್ಯೂಚರ್. ಸಡನ್ಲಿ ನಮಗೆ ಏನಾದರೂ ಆಗಿ ನಮಗೆ ಡೆತ್ ಆತಂದರೆ ಒಂದು ಪಾಲಿಸಿ ಇದ್ದರೆ ನಮಗೆ ಫ್ಯಾಮಿಲಿಗೆ ಯುಟಿಲೈಸ್ ಆಗ್ತೈತಿ. ಬಿಕಾಸ್ ಆಫ್ ದ್ಯಾಟ್ ರೀಸನ್ ವಿ ಆರ್ ಇನ್ವೆಸ್ಟಿಂಗ್ ಇನ್ ದಿ ಲೈಫ್ ಇನ್ಶೂರೆನ್ಸ್ ಆ್ಯಂಡ್ ದಿ ಜನರಲ್ ಇನ್ಶೂರೆನ್ಸ್. ದಿಸ್ ಇಸ್ ಆಲ್ಸೋ ಒನ್ ಟೈಪ್ ಆಫ್ ಇನ್ವೆಸ್ಟ್ಮೆಂಟ್. ನಾ ಕಮ್ ಟು ದ ನೆಕ್ಸ್ಟ್ ರಿಯಲ್ ಎಸ್ಟೇಟ್ ಅಂದರೆ ಏನು, ಪ್ರಾಪರ್ಟಿ ಪರ್ಚೇಸ್ ಮಾಡೋದು. ಪ್ರಾಪರ್ಟಿ ಪರ್ಚೇಸ್ ಅಂದರೆ ಏನು, ಲ್ಯಾಂಡ್ ಪರ್ಚೇಸ್ ಮಾಡೋದು, ಬಿಲ್ಡಿಂಗ್ ಪರ್ಚೇಸ್ ಮಾಡೋದು. ಅಂದರೆ ಈಗ ಪ್ರೆಸೆಂಟ್ನಲ್ಲಿ ಆ ಬಿಲ್ಡಿಂಗ್ ಮತ್ತು ಲ್ಯಾಂಡ್ ವ್ಯಾಲ್ಯೂ ಕಡಿಮೆ ಇರ್ತೈತಿ, ಬಟ್ ಕಮಿಂಗ್ ಇನ್ ದ ಫ್ಯೂಚರ್ ಡೇ ಬೈ ಡೇ ಇಟ್ ವಿಲ್ ಇನ್ಕ್ರೀಸ್ಡ್. ದಿಸ್ ಇಸ್ ಕಾಲ್ಡ್ ಒನ್ ಟೈಪ್ ಆಫ್ ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ ಪ್ರಿಷಿಯಸ್ ಆಬ್ಜೆಕ್ಟ್ಸ್, ಗೋಲ್ಡ್ ಪರ್ಚೇಸ್ ಮಾಡೋದು, ಸಿಲ್ವರ್ ಪರ್ಚೇಸ್ ಮಾಡೋದು, ಏನಾದರೂ ಡೈಮಂಡ್ ಪರ್ಚೇಸ್ ಮಾಡಿ ಇಡೋದು. ಯಾಕೆಂದರೆ ಫಾರ್ ಎಕ್ಸಾಂಪಲ್ ಈಗಿಂದ ಗೋಲ್ಡ್ ವ್ಯಾಲ್ಯೂ ನೆಕ್ಸ್ಟ್ ಡೇ ಅದ ಇರಂಗಿಲ್ಲ, ಚೇಂಜಸ್ ಆಗ್ತೈತಿ. ದಿಸ್ ಇಸ್ ಕಾಲ್ಡ್ ವಾಟ್ ಅವರ್ ಪ್ರಿಷಿಯಸ್ ಆಬ್ಜೆಕ್ಟ್. ನಾ ಕಮ್ ಟು ದ ನೆಕ್ಸ್ಟ್ ಡೆರಿವೇಟಿವ್ಸ್. Okay, so come to the main point, that is nothing but the derivatives. This is a new thing for you all, that is derivatives. So derivative means what, contract between two persons or two parties which drives its value. Okay, ಇಲ್ಲಿ ಏನೈತಿ, contract between two parties which drives its value or price for an underlying assets. ಅಂದರೆ ನಿಮ್ಮ ಕಡೆ ಒಂದು ಅಸೆಟ್ಸ್ ಐತಿ, ನಿಮಗೆ ಗೊತ್ತಿಲ್ಲ ಫ್ಯೂಚರ್ನಲ್ಲಿ ಅದರ ವ್ಯಾಲ್ಯೂ ಏನಾಗ್ತೈತಿ, ಈಗ ಡಿಸೈಡ್ ಮಾಡೋದು ದಟ್ ಈಸ್ ಕಾಲ್ಡ್ ವಾಟ್ ಅವರ್ ಡೆರಿವೇಟಿವ್ಸ್. ಓಕೆ, ದಟ್ ಈಸ್ ಕಾಲ್ಡ್ ವಾಟ್ ಡೆರಿವೇಟಿವ್ಸ್. ಅಂದರೆ ಪ್ರೆಸೆಂಟ್ಲಿ ಮಾರ್ಕೆಟ್ನಲ್ಲಿ ಇದು ವೆರಿ ಫೇಮಸ್ ಐತಿ.
presently in the market nowadays it is very much famous as a part of investment. So the derivatives market is growing at a tremendous speed. Okay, the important benefit of investing in derivatives is that it leverage the investment, manage the risk and helps in doing speculation. Okay, so come to the point, my dear students. Here derivative shows four things. One is forward, futures, options and the swap. There are four things will be there which comes in the form of derivatives. Okay, come to the first one, forward. Forward means what? Forward means agreement between two parties. Okay, agreement between two parties which fix date, terms, exchange, etc. ಓಕೆ, ಇಲ್ಲಿ ಫಾರ್ವರ್ಡ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ನಾವು ಒಂದು ಅಗ್ರಿಮೆಂಟ್ ಮಾಡತ್ತೀವಿ. ಫಾರ್ ಎಕ್ಸಾಂಪಲ್ ನನ್ನ ಕಡೆ ಒಂದು ಪ್ರಾಪರ್ಟಿ ಐತಂದರೆ ನಾ ಏನು ಮಾಡತ್ತೀವಿ, ಈಗ ಅಗ್ರಿಮೆಂಟ್ ಮಾಡತ್ತೀವಿ ಫ್ಯೂಚರ್ನಲ್ಲಿ ಏನು ಮಾಡಬೇಕಂತ. ಬಟ್ ಅದು ಏನು ಅಗ್ರಿಮೆಂಟ್ ಆಗತೈತಿ, ಇಟ್ ಈಸ್ ಲೈಕ್ ಅ ಪ್ರೈವೇಟ್. ಅಲ್ಲಿ ನಾವು ಏನಾದರೂ ಸಮ್ ಚೇಂಜಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಒಂದು ಶೇರ್ ನೀವು ಪರ್ಚೇಸ್ ಮಾಡತ್ತೀರಿ. ಈಗ ಶೇರ್ ಪರ್ಚೇಸ್ ಮಾಡತ್ತೀರಿ ವಿಚ್ ವ್ಯಾಲ್ಯೂಸ್ ₹10 ಈಚ್. ಈಗ ಐತಿ ಪ್ರೆಸೆಂಟ್ನಲ್ಲಿ. ಬಟ್ ಫ್ಯೂಚರ್ನಲ್ಲಿ ಅದು ಎಷ್ಟು ಆಗ್ತೈತಿ ಗೊತ್ತಿಲ್ಲ. ಬಟ್ ಈಗ ನೀವು ಏನು ಮಾಡತ್ತೀರಿ, ಇಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡು ಇಡಾತೀರಿ. ಇಲ್ಲೇ ಈಗ ಒಂದು ಅಗ್ರಿಮೆಂಟ್ ಮಾಡಿ ಇಡಾತೀರಿ. ಫ್ಯೂಚರ್ನಲ್ಲಿ ಹಂಗೆ ಯುಟಿಲೈಸ್ ಮಾಡ್ಕೋಬೇಕು. ದಟ್ ಈಸ್ ಕಾಲ್ಡ್ ವಾಟ್ ಅವರ್ ಫಾರ್ವರ್ಡ್. ನಾವು ಕಮ್ ಟು ದ ನೆಕ್ಸ್ಟ್ ಪಾರ್ಟ್ ಈಸ್ ವಾಟ್ ಅವರ್ ಫ್ಯೂಚರ್ಸ್. The next part is what our futures. It is same like a forward. But here what is the meaning of futures here? Agreement between parties that fix the terms of exchange by locking the price. ಇಲ್ಲಿ ಏನೈತಿ, ಲಾಕಿಂಗ್ ದ ಪ್ರೈಸ್. ಫಾರ್ ಎಕ್ಸಾಂಪಲ್ ಸೇಮ್ ಎಕ್ಸಾಂಪಲ್ ತಗೋರಿ. ಈಗ ಶೇರ್ಸ್, ಈಗ ಪ್ರೆಸೆಂಟ್ ಶೇರ್ಸ್ ಎಷ್ಟೈತಿ, ₹10 ಈಚ್ ಐತಿ. ಓಕೆ, ಪ್ರೆಸೆಂಟ್ ಶೇರ್ಸ್ ಎಷ್ಟೈತಿ, ₹10 ಈಚ್ ಐತಿ. ನೀವು ಏನು ಅಗ್ರಿಮೆಂಟ್ ಮಾಡತ್ತೀರಿ ಇಲ್ಲಿ, ಬೀಯಿಂಗ್ ಅ ಬಾಯರ್ ಆ್ಯಂಡ್ ದಿ ಸೆಲ್ಲರ್, ನೀವು ಏನು ಅಗ್ರಿಮೆಂಟ್ ಮಾಡತ್ತೀರಿ, ನಾನು 10,000 ಶೇರ್ಸ್ ಪರ್ಚೇಸ್ ಮಾಡ್ತೀನಿ ಫ್ಯೂಚರ್ನಲ್ಲಿ, ಅಮೌಂಟ್ ಆಫ್ ₹12 ಈಚ್. ನಾ ₹12 ಆ ಶೇರ್ಸ್ 10,000 ಈ ಟೈಮ್ನಲ್ಲಿ ಈ ಡೇಟಿಗೆ ನಾ ಇಷ್ಟು ಏನು ಮಾಡತ್ತೀನಿ, ಇಲ್ಲಿ ಪರ್ಚೇಸ್ ಮಾಡ್ಕೋತೀನಿ ಆರ್ ಸೆಲ್ ಮಾಡತ್ತೀನಿ. ಇಲ್ಲೇ ಒಂದು ಏನಾಗತೈತಿ, ಎರಡು ಪಾರ್ಟಿ ಕಡೆ ಆಲ್ಮೋಸ್ಟ್ ಅಗ್ರಿಮೆಂಟ್ ಆಗತೈತಿ. ದಟ್ ಈಸ್ ಕಾಲ್ಡ್ ವಾಟ್ ಅವರ್ ಫ್ಯೂಚರ್ಸ್. ಅಂದರೆ ಏನು ಇಲ್ಲಿ, ಫ್ಯೂಚರ್ಸ್ ಮೀನ್ಸ್ ವಾಟ್? ಅಗ್ರಿಮೆಂಟ್ ಬಿಟ್ವೀನ್ ಪಾರ್ಟೀಸ್ ದಟ್ ಫಿಕ್ಸ್ ದ ಟರ್ಮ್ಸ್ ಆಫ್ ಎಕ್ಸ್ಚೇಂಜ್ ಬೈ ಲಾಕಿಂಗ್ ದಿ ಪ್ರೈಸ್. ಈಗ ಫ್ಯೂಚರ್ನಲ್ಲಿ ಎಷ್ಟು ಪ್ರೈಸ್, ವೆದರ್ ಇಟ್ ಈಸ್ ಇನ್ಕ್ರೀಸ್ಡ್ ಆರ್ ಡಿಕ್ರೀಸ್ಡ್, ಯು ಡೋಂಟ್ ನೋ. ಅಂದರೆ ಫ್ಯೂಚರ್ನಲ್ಲಿ ಆ ಅಮೌಂಟ್ ಶೇರ್ ವ್ಯಾಲ್ಯೂ ₹10 ಬರಲಿ, ಅದರ್ವೈಸ್ ₹15 ಹೋಗಲಿ, ಆರ್ ₹20 ಹೋಗಲಿ, ₹100 ಹೋಗಲಿ. ಬಟ್ ಇನ್ ಪ್ರೆಸೆಂಟ್ ಓನ್ಲಿ ನೀವು ಏನು ಮಾಡ್ತಿಲ್ಲಿ, ಒಂದು ಅಮೌಂಟ್ ಫಿಕ್ಸ್ ಮಾಡ್ಕೋತಾ ಇದ್ದೀರಿ, ಲಾಕ್ ಮಾಡತ್ತೀರಿ. ಇದೇ ಪ್ರೈಸ್ನಲ್ಲಿ ನಾನು ಪರ್ಚೇಸ್ ಮಾಡ್ತೀನಿ, ಇದೇ ಪ್ರೈಸ್ನಲ್ಲಿ ನಾನು ಸೆಲ್ ಮಾಡತ್ತೀನಿ. ದಟ್ ಈಸ್ ಕಾಲ್ಡ್ ವಾಟ್ ಯುವರ್ ಫ್ಯೂಚರ್ಸ್. ನಾ ಕಮ್ ದ ನೆಕ್ಸ್ಟ್ ಪಾರ್ಟ್ ಈಸ್ ಬೇಸ್ಡ್ ಆನ್ ವಾಟ್ ಅವರ್ ಆಪ್ಷನ್. ನೆಕ್ಸ್ಟ್ ಒನ್ ಈಸ್ ವಾಟ್ ಅವರ್ ಆಪ್ಷನ್ ಅಂದರೆ ಏನು? ಸೊ ಫಾರ್ ಎಕ್ಸಾಂಪಲ್ ನೀವು ಒಂದು ಬಿಸ್ನೆಸ್ ಮ್ಯಾನ್ ಇದ್ದೀರಿ. ಫಾರ್ ಎಕ್ಸಾಂಪಲ್ ಜಸ್ಟ್ ಟೇಕ್ ಮೈ ಸೆಲ್ಫ್ ಓನ್ಲಿ. ಐ ಆಮ್ ಅ ಬಿಸ್ನೆಸ್ ಮ್ಯಾನ್. ಐ ಜಸ್ಟ್ ವಾಂಟ್ ಟು ಪರ್ಚೇಸ್ ಅ ಲ್ಯಾಂಡ್. ಲ್ಯಾಂಡ್ ಯಾಕೆ ಮಾಡತ್ತೀನಿ, ಅಲ್ಲಿ ಫ್ಯೂಚರ್ನಲ್ಲಿ ಫಾರ್ ಎಕ್ಸಾಂಪಲ್ ಐ ಆಮ್ ಅ A ಹೋಲ್ಡರ್ ಆ್ಯಂಡ್ ಯು ಆರ್ B ಹೋಲ್ಡರ್. ಅಂದರೆ ನಾನು ಪರ್ಚೇಸ್ ಮಾಡತ್ತೀನಿ, ನೀವು ಇಲ್ಲಿ ಸೇಲ್ ಮಾಡತ್ತೀರಿ. ನಿಮ್ಮ ಕಡೆ ಒಂದು ಲ್ಯಾಂಡ್ ಐತಿ. ನೀವು ಒಂದು ಅಮೌಂಟ್ ಹಾಕಿದಿರಿ ಅಲ್ಲಿ, ಎಷ್ಟು ಅಂತ, ₹10 lakh. ನೀವು ಏನು ಹೇಳತ್ತೀರಿ, ಆ ಅಮೌಂಟ್ ಸೆಲ್ ಮಾಡಬೇಕಂದ್ರೆ ನಮಗೆ ₹10 lakh ಕೊಡಬೇಕು ನೀವು, ಆವಾಗ ನಾವು ಸೆಲ್ ಮಾಡ್ತೇವೆ. ಬಟ್ ನಾ ಏನು ಥಿಂಕ್ ಮಾಡತ್ತೀನಿ, ಓಕೆ ಇಟ್ಸ್ ಅ ಗುಡ್ ಅಪಾರ್ಚುನಿಟಿ ಟು ಪರ್ಚೇಸ್ ದ್ಯಾಟ್ ಲ್ಯಾಂಡ್. ಯಾಕೆಂದರೆ ಫ್ಯೂಚರ್ನಲ್ಲಿ ಏನಾದರೂ ನಾನು ಅಲ್ಲಿ ಮಾಲ್ ಓಪನ್ ಮಾಡಿದ್ನಿ, ಏನಾದರೂ ಶಾಪ್ಸ್ ಓಪನ್ ಮಾಡಿದರೆ ನನಗೆ ಬೆನಿಫಿಟ್ ಐತಿ. ಅಂದರೆ ಡೇ ಬೈ ಡೇ ಇಲ್ಲಿ ಏನಾಗತೈತಿ, ಲ್ಯಾಂಡ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತೈತಿ. ಸೊ ದಟ್ ಈಸ್ ದ ಫಸ್ಟ್ ಥಿಂಗ್. ಅಂದರೆ ನಾ ಪೂರ್ತಿ ನಿಮಗೆ ₹10 lakh ಕೊಟ್ಟು ನಾನು ನಿಮಗೆ ಅದು ಇನ್ವೆಸ್ಟ್ಮೆಂಟ್ ಮಾಡತ್ತೀನಿ. ಅದರ್ವೈಸ್ ಈಗ ನಾನು ನಿಮಗೆ ಒಂದು ಅಡ್ವಾನ್ಸ್ನಲ್ಲಿ ಒಂದು ₹51 lakh ಕೊಟ್ಟೇನಿ. ದಿಸ್ ಇಸ್ ಕಾಲ್ಡ್ ವಾಟ್ ಅವರ್ ಆಪ್ಷನ್ಸ್. ಅಂದರೆ ನೀವು ಒಂದು ಫಿಕ್ಸ್ ಮಾಡ್ಕೋತಾ ಇದ್ದೀರಿ ಅಲ್ಲಿ. ಅಂದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಟೋಟಲಿ ನೀವು ತಗೋತಾ ಇದ್ದೀರಿ. ಅದರ್ವೈಸ್ ನೀವು ಆರ್ ಮೇಕಿಂಗ್ ದಿ ಆಪ್ಷನ್ ಇನ್ ದ ಫಾರ್ಮ್ ಆಫ್ ಗಿವಿಂಗ್ ಸಮ್ ಅಡ್ವಾನ್ಸ್ ಅಮೌಂಟ್. ದಟ್ ಈಸ್ ಕಾಲ್ಡ್ ದಿ ಆಪ್ಷನ್. ನೆಕ್ಸ್ಟ್ ಸ್ವ್ಯಾಪ್ ಮೀನ್ಸ್ ವಾಟ್? ಆಲ್ರೆಡಿ ಯು ನೋ. ಸ್ವ್ಯಾಪ್ ಜನರಲಿ ನೀವು ಕೇಳ್ತಿರಲ್ಲ, ಒಂದು ಶಾಪಿಂಗ್ ಮಾಲ್ಗೆ ಹೋಗ್ತೀರಿ, ಸ್ವ್ಯಾಪ್ ಮಷಿನ್ ಇರ್ತೈತಿ. ಸ್ವ್ಯಾಪ್ ಮಷಿನಲ್ಲಿ ATM ಹಾಕಿದ ನಂತರ ನಿಮ್ದು ಅಮೌಂಟ್ ಕಟ್ ಆಗ್ತೈತಿ. ಸೇಮ್ ಲೈಕ್ ದ್ಯಾಟ್ ಹಿಯರ್ ಆಲ್ಸೋ ಸ್ವ್ಯಾಪ್ ಮೀನ್ಸ್ ವಾಟ್? ಇಂಟರ್ಚೇಂಜ್. ಇಂಟರ್ಚೇಂಜ್ ಅಂದರೆ ಏನು?
ಇಂಟರ್ಚೇಂಜ್ ಏನೇನು ಆಗ್ತೈತಿ ಇಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಆಗ್ತೈತಿ ಕೊಮಾಡಿಟೀಸ್ ಎಕ್ಸ್ಚೇಂಜ್ ಆಗ್ತಾವೆ ಮತ್ತು ಇಂಟ್ರೆಸ್ಟ್ ರೇಟ್ ಎಕ್ಸ್ಚೇಂಜ್ ಆಗ್ತಾವೆ ದಿಸ್ ಇಸ್ ಕಾಲ್ಡ್ ವಾಟ್ ಇಯರ್ ಸ್ವ್ಯಾಪ್ ಇನ್ ದ ಫಾರ್ಮ್ ಆಫ್ derivatives. This derivatives is nothing but one type of indirect investments. Okay, this is called what? One type of indirect investment. Now come to the next, the last type, that is nothing but non marketable securities. Non marketable securities ಅಂದ್ರೆ ಏನು ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲ ಬಟ್ ನೀವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡತ್ತೀರಿ ಇನ್ ದಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ನಥಿಂಗ್ ಬಟ್ ಬ್ಯಾಂಕ್ಸ್, post office, societies. These all are nothing but what here? Non marketable securities. For example, ನೀವು ಒಂದು ಅಮೌಂಟ್ ಫಿಕ್ಸ್ ಡಿಪಾಸಿಟ್ ಮೇಲೆ ಇಡಾತೀರಿ, ಪೋಸ್ಟ್ ಆಫೀಸ್ನಲ್ಲಿ ಡಿಪಾಸಿಟ್ ಮಾಡತ್ತೀರಿ, ಕಂಪನಿನಲ್ಲಿ ಡಿಪಾಸಿಟ್ ಮಾಡತ್ತೀರಿ, ಆಸ್ ಅ ಪ್ರೊವಿಡೆಂಟ್ ಫಂಡ್ ಡಿಪಾಸಿಟ್ ಮಾಡತ್ತೀರಿ. ದಿಸ್ ಆಲ್ ಆರ್ ನಥಿಂಗ್ ಬಟ್ ವಾಟ್ ಇಯರ್? ನಾನ್ ಮಾರ್ಕೆಟೇಬಲ್ ಸೆಕ್ಯೂರಿಟೀಸ್ ಇನ್ವೆಸ್ಟ್ಮೆಂಟ್ಸ್. ಓಕೆ, ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, so in this class we get to know how many types here? Totally 9 types. One is shares, that is nothing but share market investment. Another one is what here ನೀವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು? ಡಿಬೆಂಚರ್ಸ್ ಆರ್ ಬಾಂಡ್ನಲ್ಲಿ. ಥರ್ಡ್ ಒನ್ ಈಸ್ ಬೇಸ್ಡ್ ಆನ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್. ಮ್ಯೂಚುವಲ್ ಫಂಡ್ನಲ್ಲಿ ಮಾಡಬಹುದು, ಲೈಫ್ ಇನ್ಶೂರೆನ್ಸ್ನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು, ರಿಯಲ್ ಎಸ್ಟೇಟ್, ಪ್ರಿಷಿಯಸ್ ಆಬ್ಜೆಕ್ಟ್ಸ್, ಡೆರಿವಿಟೀವ್ಸ್ ಆ್ಯಂಡ್ ದಿ ನಾನ್ ಮಾರ್ಕೆಟೇಬಲ್ ಸೆಕ್ಯೂರಿಟೀಸ್. ದೀಸ್ ಆಲ್ ಆರ್ ನಥಿಂಗ್ ಬಟ್ ದ ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್ ಅಂದರೆ ಏನು? ಹಣ ಹೂಡಿಕೆ. ನಿಮ್ಮ ಕಡೆ ಒಂದು ಸ್ವಲ್ಪ ಅಮೌಂಟ್ ಐತಿ, ಆ ಅಮೌಂಟ್ ನೀವು ಎಲ್ಲಿ ಹಾಕತ್ತೀರಿ ಫಾರ್ ದಿ ಪ್ರಾಫಿಟ್ ಪರ್ಪಸ್, ಫ್ಯೂಚರ್ನಲ್ಲಿ ನಿಮಗೆ ಗುಡ್ ರಿಟರ್ನ್ ಸಿಗಲಿ ಅಂತ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, in this class we get to know the exact what types of investment comes in the form of various investment avenues or investment alternatives. ಅಂದರೆ ಡಿಫ್ರೆಂಟ್ ನಮಗೆ ವೇ ಎಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಇನ್ವೆಸ್ಟ್ಮೆಂಟ್ ಅಂದರೆ ಹಣ ಹೂಡಿಕೆ ಆರ್ ಹಣ ಹಾಕುವುದು. ಅಂದರೆ ನಿಮ್ಮ ಕಡೆ ಒಂದು ಫಂಡ್ ಐತಿ, ಆ ಫಂಡ್ ನೀವು ಏನು ಎಕ್ಸ್ಪೆಕ್ಟ್ ಮಾಡತ್ತೀರಿ ಫ್ಯೂಚರ್ನಲ್ಲಿ ನಮಗೆ ಗುಡ್ ರಿಟರ್ನ್ ಸಿಗಲಿ by investing that amount. Okay, this is only called what here? Investment. So my dear student, this much in this class. In coming class we are going to get to know the process of investment analysis. Okay, so next class nalli ನಾವು process ನೋಡೋಣ about investment. So my dear students, if you have any doubt, question, queries, you can ask me. Thank you so much.